6ನೇ ತರಗತಿಯ ವಿಜ್ಞಾನ ಅಧ್ಯಾಯ 1 ವಿಜ್ಞಾನದ ಅದ್ಭುತ ಪ್ರಪಂಚ. ವಿಜ್ಞಾನ ಅಂದರೆ ಏನು ಮತ್ತು ಅದನ್ನು ಹೇಗೆ ಅಧ್ಯಯನ ಮಾಡಲಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ವಿಜ್ಞಾನ ಎಂದರೆ ಏನು ಎಂದು ಭಾವಿಸುತ್ತೀರಿ? ನಿಮಗೆ ಯಾವುದೇ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ತಿಳಿದಿದೆಯೇ? ನಿಮ್ಮ ಸುತ್ತಲಿರುವ ಯಾವುದಾದರೂ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆಗಳಿವೆಯೇ? ವಿಜ್ಞಾನವು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಒಂದು ಚಿಂತನೆಯ ವಿಧಾನವಾಗಿದೆ. ಇದು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ನೈಸರ್ಗಿಕ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ವಿಜ್ಞಾನ ಮತ್ತು ವಿಜ್ಞಾನಿಗಳು. ನೀವು ವಿವಿಧ ರೀತಿಯ ವಿಜ್ಞಾನಿಗಳ ಬಗ್ಗೆ ತಿಳಿದಿದ್ದೀರಾ? ಈ ಪ್ರತಿಯೊಬ್ಬ ವಿಜ್ಞಾನಿಗಳು ಏನನ್ನು ಅಧ್ಯಯನ ಮಾಡುತ್ತಾರೆ? ರಾತ್ರಿ ಆಕಾಶದಲ್ಲಿ ನಕ್ಷತ್ರವು ತುಂಬ ಪ್ರಕಾಶಮಾನವಾಗಿ ಕಾಣಿಸಿಕೊಂಡರೆ ಅದು ಭೂಮಿಗೆ ಹತ್ತಿರದಲ್ಲಿದೆ ಎಂದು ಅರ್ಥವೇ? ಖಗೋಳಶಾಸ್ತ್ರಜ್ಞರು ಭೂಮಿಯ ಆಚೆಗಿನ ಎಲ್ಲವನ್ನು ಅಧ್ಯಯನ ಮಾಡುತ್ತಾರೆ. ಉದಾಹರಣೆಗೆ ಗ್ಯಾಲಕ್ಸಿಗಳು, ನಕ್ಷತ್ರಗಳು ಮತ್ತು ಗ್ರಹಗಳು. ಇರುವೆಗಳು ಸಿಹಿಗಳನ್ನು ಹೇಗೆ ಪತ್ತೆ ಹಚ್ಚುತ್ತವೆ? ಜೀವಶಾಸ್ತ್ರಜ್ಞರು ಭೂಮಿಯ ಮೇಲಿನ ಜೀವಿಗಳು ಅಂದರೆ ಪ್ರಾಣಿಗಳು, ಸಸ್ಯಗಳು ಮತ್ತು ಅವುಗಳ ವೈವಿಧ್ಯತೆಯನ್ನು ಅಧ್ಯಯನ ಮಾಡುತ್ತಾರೆ. ಪರ್ವತಗಳಲ್ಲಿನ ಒಂದು ಬಂಡೆಯಲ್ಲಿ ಸಮುದ್ರ ಪ್ರಾಣಿಗಳ ಪಳೆಯುಳಿಕೆಗಳಿದ್ದರೆ ಅದರ ಅರ್ಥವೇನು? ಭೂವಿಜ್ಞಾನಿಗಳು ಭೂಮಿಯ ರಚನೆ ಮತ್ತು ಸಂಯೋಜನೆ ಸೇರಿದಂತೆ ಅದರ ಇತಿಹಾಸವನ್ನು ಅಧ್ಯಯನ ಮಾಡುತ್ತಾರೆ. ಭೂಮಿಯ ಮೇಲಿನ ಜೀವಿಗಳಿಗೆ ಇಂಗಾಲದ ಅಣುಗಳು ಏಕೆ ಅತ್ಯವಶ್ಯಕ? ರಸಾಯನಶಾಸ್ತ್ರಜ್ಞರು ರಸಾಯನಶಾಸ್ತ್ರದಲ್ಲಿ ತರಬೇತಿ ಪಡೆದು ಪದಾರ್ಥದ ಸಂಯೋಜನೆ ಮತ್ತು ಅದರ ಗುಣಗಳನ್ನು ಅಧ್ಯಯನ ಮಾಡುತ್ತಾರೆ. ಮರಗಳು ಪರಸ್ಪರ ಹೇಗೆ ಸಂವಹನ ನಡೆಸುತ್ತವೆ? ಪರಿಸರ ಶಾಸ್ತ್ರಜ್ಞರು ಪರಿಸರ ವ್ಯವಸ್ಥೆಗಳನ್ನು ಅಥವಾ ನಾವು ವಾಸಿಸುವ ಪರಿಸರವನ್ನು ಅಧ್ಯಯನ ಮಾಡುತ್ತಾರೆ. ನಮ್ಮ ಪ್ರದೇಶಕ್ಕೆ ಚಂಡಮಾರುತ ಅಪ್ಪಳಿಸಿದರೆ ಯಾರು ನಮಗೆ ಎಚ್ಚರಿಕೆ ನೀಡುತ್ತಾರೆ? ಹವಾಮಾನ ಶಾಸ್ತ್ರಜ್ಞರು ಹವಾಮಾನ ಸೇರಿದಂತೆ ಭೂಮಿಯ ವಾತಾವರಣವನ್ನು ಅಧ್ಯಯನ ಮಾಡುತ್ತಾರೆ. ಸಮುದ್ರದಿಂದ ದೂರ ವಾಸಿಸುವ ಜನರಿಗೆ ಸಮುದ್ರದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ರಕ್ಷಿಸುವುದನ್ನು ನಾವು ಹೇಗೆ ವಿವರಿಸಬಹುದು? ಸಮುದ್ರ ಜೀವಶಾಸ್ತ್ರಜ್ಞರು ಸಮುದ್ರದಲ್ಲಿನ ಎಲ್ಲ ಜೀವಿಗಳನ್ನು ಅಧ್ಯಯನ ಮಾಡುತ್ತಾರೆ. ವಿಜ್ಞಾನ ಕಲಿಕೆ. ನಮ್ಮ ಸುತ್ತಲಿನ ವಿಷಯಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಎಲ್ಲಿಂದ ನಾವು ಪ್ರಾರಂಭಿಸಬೇಕು? ವಿಜ್ಞಾನದಿಂದ ನಾವು ಕಲಿಯುವ ಎಲ್ಲ ವಿಷಯಗಳನ್ನು ನೋಡೋಣ. ನಮ್ಮ ಕಲಿಕೆ ಭೂಮಿಯಿಂದ ಮತ್ತು ಅದರ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಆರಂಭವಾಗುತ್ತದೆ. ಒಮ್ಮೆ ಜನರು ಭೂಮಿ ಸಮತಟ್ಟಾಗಿದೆ ಎಂದು ನಂಬುತ್ತಿದ್ದರು. ವಿಜ್ಞಾನದಿಂದ ನಾವು ಈಗ ಅದು ಸತ್ಯವಲ್ಲ ಎಂದು ತಿಳಿದಿದ್ದೇವೆ. ಭೂಮಿ ಗೋಳಾಕಾರವಾಗಿದೆ. ನಾವೆಲ್ಲರೂ ಬೆಳೆಯಲು ಆಹಾರದ ಅಗತ್ಯವಿದೆ. ಪರಿಸರ, ಸಂಸ್ಕೃತಿ ಮತ್ತು ಋತುವಿನ ಆಧಾರದ ಮೇಲೆ ದೇಶದಾದ್ಯಂತ ವಿವಿಧ ವಿಧದ ಆಹಾರಗಳು ಇವೆ. ನೀರು ಬದುಕಲು ಅತ್ಯವಶ್ಯಕ. ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಎಂಬುದು ನಮಗೆ ತಿಳಿದಿದೆ. ಸಮುದ್ರಗಳು ಮತ್ತು ಸಾಗರಗಳಲ್ಲಿರುವ ನೀರು ಭೂಮಿಯ ಮೇಲ್ಮೈಯ ಸುಮಾರು 70% ಭಾಗವನ್ನು ಆವರಿಸಿರುವುದರಿಂದ ಅದು ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ. ನಮ್ಮ ಸುತ್ತಲಿನ ವಸ್ತುಗಳು ಪ್ಲಾಸ್ಟಿಕ್, ಕಾಗದ, ಬಟ್ಟೆ ಮತ್ತು ರಬ್ಬರ್ನಂತಹ ವಿವಿಧ ರೀತಿಯ ಸಾಮಗ್ರಿಗಳಿಂದ ಮಾಡಲ್ಪಟ್ಟಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶೇಷ ಗುಣಲಕ್ಷಣಗಳಿವೆ. ಭೂಮಿಯಿಂದ ಆಚೆಗೆ ಚಂದ್ರ, ನಕ್ಷತ್ರಗಳು, ಗ್ರಹಗಳು ಮುಂತಾದ ಅನೇಕ ವಸ್ತುಗಳಿವೆ. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದರೂ ಇಂದು ಅದು ಭೂಮಿಯಿಂದ ನಿಧಾನವಾಗಿ ದೂರವಾಗುತ್ತಿದೆ ಎಂಬುದನ್ನು ನಾವು ತಿಳಿದಿದ್ದೇವೆ. ವಿಜ್ಞಾನವು ಜನರ ಜೀವನವನ್ನು ಹೇಗೆ ಸುಧಾರಿಸಬಹುದು ಅಥವಾ ಆರ್ಥಿಕವಾಗಿ ಜನರಿಗೆ ಹೇಗೆ ಸಹಾಯ ಮಾಡಿದೆ ಎಂಬ ಕೆಲವು ಉದಾಹರಣೆಗಳನ್ನು ನೀಡಿ. ಜೀವನದ ಸುಧಾರಣೆ. ಎಲ್ಲರಿಗೂ ನೀರು, ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆಹಾರ, ಭೂಕಂಪಗಳನ್ನು ತಡೆಯುವುದು ಇತ್ಯಾದಿ.
ಆರ್ಥಿಕ ಅಭಿವೃದ್ಧಿ. ಇಂಧನವಾಗಿ ಪೆಟ್ರೋಲಿಯಂ ಕಂಡುಹಿಡಿಯುವುದು, ವೇಗವಾಗಿ ಬೆಳೆಯುವ ಹಣ್ಣುಗಳು ಅಥವಾ ಬೆಳೆಗಳನ್ನು ಕಂಡುಹಿಡಿಯುವುದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸಲು ಸಹಾಯಕವಾಗುವ ತಂತ್ರಜ್ಞಾನವನ್ನು ಕಂಡುಹಿಡಿಯುವುದು. ಪ್ರಯೋಗಗಳು. ವಿಜ್ಞಾನಿಗಳು ಒಂದು ಕಲ್ಪನೆಯನ್ನು ಪರೀಕ್ಷಿಸಲು ಪ್ರಯೋಗಗಳನ್ನು ನಡೆಸುತ್ತಾರೆ. ಬಹುತೇಕ ಪ್ರಯೋಗಗಳನ್ನು ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ನಡೆಸಲಾಗುತ್ತದೆ. ಇದರರ್ಥ ಪರೀಕ್ಷಿಸಲಾಗುತ್ತಿರುವ ಅಂಶದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಲು ಕೆಲವು ಅಂಶಗಳನ್ನು ನಿಯಂತ್ರಿಸಲಾಗುತ್ತದೆ. ಒಂದೇ ರೀತಿಯ ಎರಡು ಸಸ್ಯಗಳ ಗುಂಪುಗಳ ಮೇಲೆ ರಸಗೊಬ್ಬರದ ಪರಿಣಾಮವನ್ನು ಪರೀಕ್ಷಿಸಲು ಒಂದು ಗುಂಪಿಗೆ ಗೊಬ್ಬರವನ್ನು ನೀಡಲಾಗುತ್ತದೆ, ಇನ್ನೊಂದು ಗುಂಪಿಗೆ, ಇದನ್ನು ನಿಯಂತ್ರಣ ಗುಂಪು ಎಂದು ಕರೆಯುತ್ತಾರೆ, ಈ ಗುಂಪಿಗೆ ಗೊಬ್ಬರವನ್ನು ನೀಡುವುದಿಲ್ಲ. ಕೆಲವೊಮ್ಮೆ ಒಂದು ಕಲ್ಪನೆಯನ್ನು ಪರೀಕ್ಷಿಸಲು ನೈಸರ್ಗಿಕ ಘಟನೆಗಳನ್ನು ಕಾಲಕ್ರಮವಾಗಿ ಅವಲೋಕಿಸಲಾಗುತ್ತದೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಪಕ್ಷಿಗಳ ಹಾರಾಟದ ಹಾದಿಯಲ್ಲಿ ವಲಸೆಯ ಮಾದರಿಗಳನ್ನು ಗಮನಿಸುವುದು. ವೈಜ್ಞಾನಿಕ ವಿಧಾನ. ವಿಜ್ಞಾನಿಗಳು ಹೇಗೆ ಕೆಲಸ ಮಾಡುತ್ತಾರೆ? ಪ್ರತಿದಿನ ಹೊಸ ವಿಷಯಗಳು ಕಂಡುಹಿಡಿಯಲ್ಪಡುತ್ತಿವೆ. ವಿಜ್ಞಾನಿಗಳು ಹೇಗೆ ಪ್ರಗತಿ ಸಾಧಿಸುತ್ತಾರೆ? ವಿಜ್ಞಾನಿಗಳು ನೈಸರ್ಗಿಕ ಜಗತ್ತನ್ನು ಅವಲೋಕಿಸಿ ಹೊಸ ವಿಷಯಗಳನ್ನು ಕಂಡುಹಿಡಿಯುತ್ತಾರೆ. ನಂತರ ಅವರು ಆವಿಷ್ಕಾರ ಮತ್ತು ನಾವೀನ್ಯತೆಯಲ್ಲಿ ಮುಂದುವರಿಯುತ್ತಾರೆ. ವಿಜ್ಞಾನಿಗಳು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಮೂಲಕ ಇದನ್ನು ಮಾಡುತ್ತಾರೆ. ಇದು ಅಧ್ಯಯನವನ್ನು ನಡೆಸುವ ಮೊದಲು ಯೋಜನೆ ಮಾಡಿಕೊಳ್ಳಲು ಮತ್ತು ಸಂಘಟಿಸಲು ಅವರಿಗೆ ಸಹಾಯ ಮಾಡುತ್ತದೆ. ವೈಜ್ಞಾನಿಕ ವಿಧಾನದ ಹಂತಗಳು. ಗಮನಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ಊಹೆಯನ್ನು ಅಥವಾ ಉತ್ತರವನ್ನು ಊಹಿಸಿ, ರೂಪಿಸಿ. ಪ್ರಯೋಗವನ್ನು ಯೋಜಿಸಿ, ಪ್ರಯೋಗವನ್ನು ನಡೆಸಿ, ತೀರ್ಮಾನಗಳನ್ನು ಮಾಡಿ ಮತ್ತು ಫಲಿತಾಂಶಗಳನ್ನು ಹಂಚಿಕೊಳ್ಳಿ. ಗಮನಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ನಿಮ್ಮ ಸುತ್ತಲಿನ ನೈಸರ್ಗಿಕ ಪ್ರಪಂಚವನ್ನು ಗಮನಿಸಿ ಮತ್ತು ನೀವು ಕೇಳಲು ಬಯಸುವ ಪ್ರಶ್ನೆಯ ಬಗ್ಗೆ ಯೋಚಿಸಿ. ಆ ವಿಷಯದ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುವುದನ್ನು ಮತ್ತು ಇನ್ನೂ ತಿಳಿದುಕೊಳ್ಳಬೇಕಿರುವುದನ್ನು ದಾಖಲಿಸಿ. ಆ ವಿಷಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಂಶೋಧನೆ ಮಾಡಿ. ಒಂದು ಊಹೆಯನ್ನು ಯೋಚಿಸಿ ಮತ್ತು ಅದನ್ನು ಬರೆಯಿರಿ. ನಿಮಗೆ ತಿಳಿದಿರುವ ವಿಷಯಗಳ ಆಧಾರದ ಮೇಲೆ ರೂಪಿಸಲಾದ ಮತ್ತು ಪರೀಕ್ಷಿಸಬಹುದಾದ ಸಂಭವನೀಯ ವಿವರಣೆ. ಇದನ್ನು ಊಹೆ ಎನ್ನುತ್ತೇವೆ. ಪ್ರಯೋಗವನ್ನು ಯೋಜಿಸಿ. ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ನಿಮ್ಮ ಊಹೆಯನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ರೂಪಿಸಿ. ಪ್ರತಿ ಹಂತವನ್ನು ಮತ್ತು ಪ್ರಯೋಗ ನಡೆಸಲು ಅಗತ್ಯವಾದ ಉಪಕರಣಗಳನ್ನು ವಿವರಿಸಿ. ಫಲಿತಾಂಶಗಳನ್ನು ಹೇಗೆ ಸಂಗ್ರಹಿಸಬೇಕು ಮತ್ತು ದಾಖಲಿಸಬೇಕು ಎಂಬುದನ್ನು ನಿರ್ಧರಿಸಿ. ಪ್ರಯೋಗವನ್ನು ನಡೆಸಿ. ಹಂತಗಳನ್ನು ಅನುಸರಿಸಿ, ಗಮನಿಸಿ ಮತ್ತು ಅಳತೆ ಮಾಡಿ. ಅವಲೋಕನಗಳು ಮತ್ತು ಅಳತೆಗಳನ್ನು ದಾಖಲಿಸಿ. ತೀರ್ಮಾನಗಳನ್ನು ಮಾಡಿ ಮತ್ತು ಫಲಿತಾಂಶಗಳನ್ನು ಹಂಚಿಕೊಳ್ಳಿ. ಸಂಗ್ರಹಿಸಿದ ಫಲಿತಾಂಶಗಳನ್ನು ವಿಶ್ಲೇಷಿಸಿ. ಆ ಫಲಿತಾಂಶಗಳನ್ನು ಗ್ರಾಫ್ಗಳು ಅಥವಾ ಚಾರ್ಟ್ಗಳ ರೂಪದಲ್ಲಿ ಪ್ರದರ್ಶಿಸುವ ಮಾರ್ಗವನ್ನು ಕಂಡುಹಿಡಿಯಿರಿ. ನಿಮ್ಮ ಊಹೆಗೆ ಸಂಬಂಧಿಸಿದಂತೆ ನೀವು ಕಂಡುಹಿಡಿದುದನ್ನು ವಿವರಿಸಿ. ಚಟುವಟಿಕೆ. ನಿಮ್ಮದೇ ಅಧ್ಯಯನವನ್ನು ಸಂಘಟಿಸಲು ವೈಜ್ಞಾನಿಕ ವಿಧಾನದ ಹಂತಗಳನ್ನು ಅನುಸರಿಸಿ. ಒಂದು ಪ್ರಶ್ನೆಯನ್ನು ಕೇಳಿ, ಒಂದು ಊಹೆಯನ್ನು ಬರೆಯಿರಿ, ಒಂದು ಪ್ರಯೋಗವನ್ನು ವಿವರಿಸಿ, ಸಮಯ ಇದ್ದರೆ ಪ್ರಯೋಗವನ್ನು ನಡೆಸಿ, ಫಲಿತಾಂಶಗಳ ಬಗ್ಗೆ ಬರೆಯಿರಿ. ನಿಮ್ಮ ಊಹೆಯನ್ನು ಬೆಂಬಲಿಸುವ ಫಲಿತಾಂಶಗಳು ನಿಮಗೆ ಸಿಕ್ಕಿವೆಯೇ? ನಿಮ್ಮ ಊಹೆ ಸರಿಯಾಗಿದ್ದರೆ ಅದನ್ನು ಮತ್ತಷ್ಟು ಬೆಂಬಲಿಸಲು ಮತ್ತೊಂದು ಊಹೆಯನ್ನು ಪರೀಕ್ಷಿಸಲಾಗುತ್ತದೆ. ನಿಮ್ಮ ಊಹೆ ತಪ್ಪಾಗಿದ್ದರೆ ಪರೀಕ್ಷಿಸಲು ಹೊಸ ಊಹೆಯನ್ನು ಬರೆಯಿರಿ. ಈ ರೀತಿಯಾಗಿ ನಾವು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತೇವೆ. ಧನ್ಯವಾದಗಳು.